ಹಲೋ ಗೈಸ್, ತೆಗಿದ್ರ ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟರು ಹಾಗೆ ಕೆಲವೊಂದು ರಿಕ್ವೈರ್ಮೆಂಟ್ ಅಂದರೆ ಜಾಬ್ಸನ್ನು ಬಿಟ್ಟಿದ್ದಾರೆ. ಈ ಒಂದು ಜಾಬ್ಸ್ಗೆ ಯಾವ ರೀತಿ ಒಂದು ಎಲಿಜಿಬಲ್ ಇರ್ತಾರೆ, ಯಾರ್ಯಾರು ಎಲಿಜಿಬಲ್ಲು, ಅದೇ ರೀತಿ ಫೀಸ್ ಎಷ್ಟು ಕಟ್ಟಬೇಕು, ದಾಖಲಾತಿಗಳು ಏನೇನು ಬೇಕು, ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಬೇಕು, ಮೇಯ್ನಾಗಿ ಒಂದು ಲಾಸ್ಟ್ ಡೇಟ್ ಯಾವಾಗ, ಒಂದು ಸ್ಟಾರ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗಿರೋದು, ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾರಾದರೂ ಜಾಬ್ಸ್ಗೆ ಏನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಹುಡುಕ್ತಾ ಇದ್ರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ, ಅರ್ಥ ಆಯ್ತಾ, ಬೆಂಗಳೂರು ಸರೌಂಡಿಂಗ್ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಇಂತಹ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು, ಕೆಲಸ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ. ಸತ್ರ ಮೊದಲನೇದಾಗಿ RPFಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು, ಅದೇ ರೀತಿ ಎಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ, ಅದೇ ರೀತಿ ಯಾವ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು, ದಾಖಲಾತಿಗಳು ಏನೇನು ಬೇಕು. ಮೊದಲನೇದಾಗಿ ದಾಖಲಾತಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಿಮ್ಮ ಹತ್ರ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಅದೇ ರೀತಿ ಮೈನ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರೋದು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಇರಲೇಬೇಕು. ಅದೇ ರೀತಿ ಇನ್ನೊಂದು ದಾಖಲಾತಿಗಳು ಏನು ಬೇಕು ಅಂದರೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಅದೇ ರೀತಿ ಮಾರ್ಕ್ಸ್ ಕಾರ್ಡ್ಗಳಿರಬೇಕು. ಅದೇ ರೀತಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು ಇದ್ದರೆ ಇರಲಿ, ಅರ್ಥ ಆಯ್ತಾ. ಇನ್ಸ್ಪೆಕ್ಟ್ರು ಅದಕ್ಕೂ ಬಿಟ್ಟಿದ್ದಾರೆ, ಒಂದು ಕಾನ್ಸ್ಟೇಬಲ್ಗೂ ಬಿಟ್ಟಿದ್ದಾರೆ, ಅರ್ಥ ಆಯ್ತಾ. ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ 10th ಮತ್ತು PUC ಮೇಲೂ ಸಹ ಅರ್ಜಿನ ಸಲ್ಲಿಸ್ಬೋದು, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಇದ್ರ ಮೇಲೆ ಡೌಟ್ಸ್ಗಳಿದ್ರೆ ದಾಖಲಾತಿಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ, ಅದಕ್ಕೆ ನಾನು ಫುಲ್ ಡೀಟೇಲ್ ಆಗಿ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ, ಅರ್ಥ ಆಯ್ತಾ. ಮೇನಾಗಿ ಹೇಳ್ತಾ ಇದ್ದೀನಿ ಕೇಳಿ, ಏನೇನು ದಾಖಲಾತಿಗಳು ಬೇಕು ಅಂತ. ಆಧಾರ್ ಕಾರ್ಡ್ ಇರಬೇಕು, ಅದೇ ರೀತಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, 10th ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಅದೇ ರೀತಿ ಮೇಯ್ನಾಗಿ ತುಂಬ ಇಂಪಾರ್ಟೆಂಟು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಇರಬೇಕು, ಮೊಬೈಲ್ ನಂಬರು, Gmail ID, ಅದೇ ರೀತಿ ಮೇಯ್ನಾಗಿ ಒಂದು ಫೋಟೋ ಇರಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ರೆ RPFಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಸುಮಾರು ಸ್ಟಾರ್ಟ್ ಆಗಿರೋದು ಏಪ್ರಿಲ್ 15ನೇ ತಾರೀಕು ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ ಡೇಟ್ ಏಪ್ರಿಲ್ 14ನೇ ತಾರೀಕು ಲಾಸ್ಟ್ ಡೇಟ್ ಆಗಿರ್ತದೆ. ದಯವಿಟ್ಟು ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಯಾಕೆ ಅಂದರೆ ಕೂಡಲೇ ಇನ್ನೊಂದು ಸ್ವಲ್ಪ ದಿನ, ಒಂದು 15 ದಿನವೂ ಇಲ್ಲ ಅಂದ್ಕೊಳ್ತೀನಿ, 15 ದಿನ ಅಷ್ಟೇ. ಆಮೇಲೆ ನಿಮಗೆ ಸರ್ವರ್ ಇಶ್ಯೂಗಳು ಒಂದು ಅದು ಇದು ಬರೋದಕ್ಕೆ ಶುರುವಾಗುತ್ತೆ, ಅರ್ಥ ಆಯ್ತಾ. ನೀವೇನು ಮಾಡ್ತೀರ ಅಂದರೆ ಬೆಂಗಳೂರು ಸರೌಂಡಿಂಗ್, ಬೆಂಗಳೂರು ಡಿಪಾರ್ಟ್ಮೆಂಟಲ್ಲೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ನಿಮಗೇನಾದರೂ ಬೇರೆ ಸಿಟಿ ಏನಾದರೂ ನೋಡ್ತೀನಿ ಅಂದರೆ ಅಲ್ಲೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಾಖಲಾತಿಗಳನ್ನ ತೊಗೊಂಡೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಅದೇ ರೀತಿ ಮೈನಾಗಿ ಇದಕ್ಕೆ ಫೀಸ್ ಎಷ್ಟಿರ್ತದೆ, ಎಷ್ಟು ಕಟ್ಟಬೇಕು ಫೀಸು, ಎಕ್ಸಾಮ್ ಫೀಸ್ ಎಷ್ಟು ಕಟ್ಟಬೇಕು ಅಂದರೆ ಮೈನಾಗಿ ನೀವು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ₹250 ನೀವು ಪೇ ಮಾಡಲೇಬೇಕಾಗುತ್ತೆ ಎಕ್ಸಾಮ್ ಫೀಸನ್ನು. ಏನಾದರೂ ನೀವು ಅಟೆಂಡ್ ಮಾಡಿಲ್ಲ, ಏನಾದರೂ ಇಶ್ಯೂಗಳಿದ್ರೆ ದಯವಿಟ್ಟು ನಿಮ್ಮ ಅಕೌಂಟ್ಗೆ ರಿಟರ್ನ್ ರೀಫಂಡ್ ಆಗುತ್ತೆ ಅಂತ ಹೇಳ್ಬೋದು. ಹಣದ ಬಗ್ಗೆ ಯಾವುದೇ ರೀತಿಯ ಒಂದು, ಅದಕ್ಕೋಸ್ಕರನೇ ಅವರು ಏನು ಮಾಡ್ತಾರೆ ಅಂದರೆ ರೀಫಂಡ್ಗೋಸ್ಕರ ಒಂದು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕು, ಬ್ಯಾಂಕ್ ಡೀಟೇಲ್ಸನ್ನು ಕೇಳಿ ಅದರಲ್ಲೇ ಫಿಲಪ್ ಮಾಡಿಸ್ಕೊಳ್ತಾರೆ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೇನಾದರೂ RPFಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಸಿಕ್ಕಾಪಟ್ಟೆ ಇದೆ, ಸರ್ಚ್ ಮಾಡಿದ ತಕ್ಷಣ ನೀವು ಅದರಲ್ಲಿ ಅಫಿಷಿಯಲ್ ವೆಬ್ಸೈಟ್ಗಳನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು RPFಲ್ಲಿ ಸುಮಾರು ಸಬ್ ಇನ್ಸ್ಪೆಕ್ಟ್ರು ಅದನ್ನು ಸಹ ಬಿಟ್ಟಿದ್ದಾರೆ, ಒಂದು ಕಾನ್ಸ್ಟೇಬಲ್ಗೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಥ ಆಯ್ತಾ. ಎರಡೂ ಒಂದು ಅಪ್ಲಿಕೇಶನ್ಸ್ಗಳು, ಒಂದು ರಿಕ್ವೈರ್ಮೆಂಟ್ಗಳು ಖಾಲಿ ಇದೆ. ನಿಮಗೆ ಯಾವುದು ಸೂಕ್ತ ಆಗುತ್ತೋ, ನಿಮಗೆ ಯಾವುದು ಒಂದು ಅರ್ಜಿ ಸಲ್ಲಿಸಬೇಕು ಅನಿಸುತ್ತೋ ಅದಕ್ಕೆ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಇದರಲ್ಲಿ ಏನಾದರೂ ಇನ್ಫಾರ್ಮೇಷನ್ಸ್ಗಳು ಇನ್ನೂ ಬೇಕು ಅಂದರೆ, ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದಕ್ಕೆ ನಾನು ನಿಮಗೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.